ಇಂದು ಮಾರ್ಚ್ 7ನೇ ತಾರೀಕು. ಇಂದಿನ ಮರುಳ ಮುನಿಯನ ದರ್ಶನ ಈ ನನ್ನ ಪುಸ್ತಕದಲ್ಲಿರುವ 3 ಮುಕ್ತಕಗಳು ಹಾಗೂ ಪೂಜ್ಯರಾದ ಶ್ರೀ ನರಸಿಂಹ ಭಟ್ಟರ ಜೀವನದ ಅಲ್ಪ ಪರಿಚಯ ಮುಂದುವರಿದ ಭಾಗ. ಮೊದಲು ಪ್ರಾರ್ಥನೆ. ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ತನ್ನ ಮೈಮೆಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಅಮೋದ ಬಡುತಿಹನೋ ಆತ ನಡಿದಾವರೆಯ ನಾ ಮರಸುವಂಬಾರೋ ಮರುಳ ಮುನಿಯ. ಇಂದಿನ ಈ 3 ಮುಕ್ತಗಳಲ್ಲಿ ಶ್ರೇಷ್ಠವೆನಿಸುವ ಜೀವನದ ಉಪದೇಶಗಳಿವೆ. ಅತ್ಯಂತ ಸರಳವಾದ ಕನ್ನಡ ಭಾಷೆಯಲ್ಲಿ. ಎಷ್ಟೋ ಬಾರಿ ಮರುಳ ಮುನಿಯನ ಕಗ್ಗದ ಈ ಮುಕ್ತಕಗಳು ಮಂಕುತಿಮ್ಮನ ಕಗ್ಗಕ್ಕಿಂತ ಬಹಳ ಸರಳವಾಗಿವೆ. ಉಪದೇಶಗಳು ಬಹಳ ಘನವಾಗಿದೆ ಅನ್ನಿಸ್ತದೆ. ಅದಕ್ಕೆ ಅವ ತಮ್ಮ ಅಂದರು, ಮರುಳು ಮುನಿಯ ತಮ್ಮ ಅಂದರು, ತಮಗೂ ವಯಸ್ಸಾಗಿರಬೇಕು. ಅದಕ್ಕೆ ಈ ನಮೂನೆ ಮುಕ್ತಕಗಳು ಮೂಡಿ ಬಂದವೆ. ಇಂದಿನ ಮುಕ್ತಕ 527. ಕೊಡಬೇಕು 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 ನಲುಮೆಯಲಿ ಮೃಡನಿತ್ತ ನಿತ ಮುಡಿಪವಂಗೆಂದು ನಿನ್ನ ಕೊಡುಗೆಗಳು ಪರಮೇಶ ನೊಡಲ ಮೂಳೆಗಳಾಗಿ ಪೊಡವಿಯನ್ನು ಧರಿಸುವವೋ ಮರುಳ ಮುನಿಯ. ನಲುಮೆ ಪ್ರೀತಿ, ಒಡಲು ದೇಹ, ಮೂಳೆ ಎಲಬು, ಮೃಡ ಈಶ್ವರ, ಪೊಡವಿ ಜಗತ್ತು. ಕೊಡಬೇಕು 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 ನಲುಮೆಯಲಿ ಮೃಡನು ಇತ್ತ ಅನಿತ ಮುಡಿಪ ಅವಂಗೆಯಂದು ನಿನ್ನ ಕೊಡುಗೆಗಳು ಪರಮೇಶ್ವರನ ಒಡಲ ಮೂಳೆಗಳಾಗಿ ಪೊಡವಿಯನ್ನು ಧರಿಸುವವೋ ಮರುಳ ಮುನಿಯ. ಭಗವಂತನು ನಮಗೆ ಏನು ಇತ್ತಿದ್ದಾನೋ ಅವನಿಗಾಗಿಯೇ ಮೀಸಲಾಗಿಟ್ಟು ಸಮರ್ಪಿಸಬೇಕು. ನಮ್ಮ ಕೊಡುಗೆಗಳು ಜಗದೀಶ್ವರನ ದೇಹದ ಮೂಳೆಗಳಾಗಿ ಈ ಭೂಮಿಗೆ ದೃಢವಾದ ಆಧಾರವಾಗುತ್ತವೆ ಅಂತ. ಗಿವ್ ಗಿವ್ ಆ್ಯಂಡ್ ಗಿವ್ ವಿತ್ ಆಲ್ ಲವ್ ಆ್ಯಂಡ್ ಅಫೆಕ್ಷನ್. Give all that God has given as the token of your dedication. Let your offerings become the very bones of God's own body and support this world. ಮರುಳ ಮುನಿಯ. ಇನ್ನು ಮುಂದಿನ ಇಲ್ಲಿ ನನಗೊಂದು ನೆನಪಾಗುತ್ತೆ. ವರಕವಿ ಬೇಂದ್ರೆ ಅವರದೇನು, ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ. ಮುಂದಿನ ಮುಕ್ತಕ ಜೀವನವ ಶುಚಿಯನಿಸು 690. ಜೀವನವ ಶುಚಿಯನಿಸು ಜೀವನವ ರುಚಿಯನಿಸು ದೈವದೊಂದಂಶ ಸಂಪುಟವೊಂದು ಜೀವ. ದೈವಪದ ಯೋಗ್ಯತೆಯ ಜೀವಿತಕ್ಕೆ ಗಳಿಸಲದೆ ಜೀವಜಯ ಸಂಪ್ರಾಪ್ತಿ ಮರುಳ ಮುನಿಯ. ಸಂಪುಟ ಭರಣಿ ಸಾಮಾನ್ಯ ಹಾಕ್ತೀವ ಭರಣಿ. ದೈವಪದ ದೇವತ್ವ, ಸಂಪ್ರಾಪ್ತಿ ಗಳಿಸುವಿಕೆ. ಜೀವನವ ಶುಚಿ ಎನಿಸು ಜೀವನವ ರುಚಿ ಎನಿಸು ದೈವದ ಒಂದು ಅಂಶ ಸಂಪುಟವೋ ಒಂದು ಜೀವ. ದೈವಪದ ಯೋಗ್ಯತೆಯ ಜೀವಿತಕ್ಕೆ ಗಳಿಸಲ್ ಅದೇ ಜೀವಜಯ ಸಂಪ್ರಾಪ್ತಿ ಮರುಳ ಮುನಿಯ. ಯಾವುದೇ ದುರ್ಗಣಗಳು ಕೊಳೆಯಿಲ್ಲದಂತೆ ಜೀವನವನ್ನು ನಿರ್ಮಲಗೊಳಿಸೋ. ಸದ್ಗುಣಗಳನ್ನು ಅರಳಿಸಿ ಜೀವನವನ್ನು ರುಚಿಗೊಳಿಸು.
ಜೀವವೆಂದರೆ ದೇವರ ಭರಣಿಯಲ್ಲಿರುವ ಒಂದು ಅಂಶವೇ ಆಗಿದೆ. ಜೀವಾತ್ಮನು ತನ್ನ ಸತ್ಸಾಧನೆಯಿಂದ ದೇವಸ್ಥಿತಿಯನ್ನು ಗಳಿಸುವುದೇ ಜೀವಾತ್ಮನ ವಿಜಯ. ಕೀಪ್ ಯೋರ್ ಲೈಫ್ ಪ್ಯೂರ್ ಆ್ಯಂಡ್ ಮೇಕ್ ಯೋರ್ ಲೈಫ್ ಎನ್ ಅಬೋರ್ಡ್ ಆಫ್ ಹ್ಯಾಪಿನೆಸ್. Your soul is the casket for God's own portion. Success in life you will attain when you acquire godliness for your own life. ಮರುಳ ಮುನಿಯ. ಮುಂದಿನ ಮುಕ್ತಕ 691. ಜೀವತಾಂ ಪ್ರತ್ಯಕ್ಷ ದೈವಾಂಶವಾಗಿರಲು ಆವುದೋ ಶಾಸ್ತ್ರವಾಕ್ಯವನರಸಲೇಕೆ. ಜೀವಪೋಷಣೆಗಲ್ತೆ ಮಿಕ್ಕೆಲ್ಲ ದೇವರುಂ ಜೀವಿತವೇ ಪರತತ್ವ ಮರುಳ ಮುನಿಯ. ಪ್ರತ್ಯಕ್ಷ ಸ್ಪಷ್ಟವಾಗಿ ಕಾಣುವ ಪರತತ್ವ ಪರಮಾತ್ಮ ತತ್ವ. ಜೀವತಾಂ ಪ್ರತ್ಯಕ್ಷ ದೈವಾಂಶವು ಆಗಿರಲು ಆವುದೋ ಶಾಸ್ತ್ರವಾಕ್ಯವನ್ನು ಅರಸಲು ಏಕೆ. ಜೀವಪೋಷಣೆಗೆ ಅಲ್ತೆ ಮಿಕ್ಕ ಎಲ್ಲ ದೇವರು ಜೀವಿತವೇ ಪರತತ್ವ ಮರುಳ ಮುನಿಯ. ಜೀವಾತ್ಮನು ನಮ್ಮ ಕಣ್ಣ ಮುಂದಿರುವಾಗ ದೇವಾಂಶವಾಗಿರುವಾಗ ಅದನ್ನು ತಿಳಿಯಲು ಬೇರೆ ಶಾಸ್ತ್ರಾಧಾರಗಳು ಏಕೆ ಬೇಕು. ನಾವು ನಮ್ಮ ಜೀವಾತ್ಮನ ಉದ್ಧಾರಕ್ಕಾಗಿಯೇ ನಾನಾ ದೇವತಾ ಶಕ್ತಿಗಳನ್ನು ಪೂಜಿಸುತ್ತೇವೆ ಅಲ್ಲವೇ. ನಮ್ಮ ಜೀವನವೇ ಪರಮಾತ್ಮ ತತ್ವದ ಪ್ರಯೋಗ. ಅಬ್ಬ. And the soul itself is God's own visible part personified. Why should you seek the support of Shastras? Are not all gods worshipped for the sustenance of soul? Life itself is divinity personified ಮರುಳ ಮುನಿಯ. ಇಂದಿನ 3 ಮುಕ್ತಕಗಳ ಒಂದು ನಿವೇದನೆ ಮುಗಿತು. ಈಗ ನರಸಿಂಹ ಭಟ್ಟರ ಜೀವನದ ಸ್ವಲ್ಪ ವಿಚಾರಗಳನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಬ್ಬ ನಿಷ್ಠಾವಂತ ಶಿಕ್ಷಕರಾದಂಥ ನರಸಿಂಹ ಭಟ್ಟರು ಆ ಕಾಸರಗೋಡು ಸುತ್ತಮುತ್ತಲಿನ ಅನೇಕ ಶಾಲೆಗಳಲ್ಲಿ ಬಹಳ ನಿಷ್ಠೆಯಿಂದ ಶಿಕ್ಷಕ ವೃತ್ತಿಯನ್ನು ಮಾಡಿ ಮೇಲಿನ ಪದವಿಯನ್ನು ಪಡೆಯುತ್ತಾ ಮುಖ್ಯೋಧ್ಯಾಪಕರು ಅಂದರೆ ಪ್ರಿನ್ಸಿಪಾಲರು ಆಗಿ ಸಾಕಷ್ಟು ಶಾಲೆಗಳ ಕೆಲಸ ಮಾಡ್ತಾರೆ. ಆ ಶಾಲೆಗಳನ್ನು ಆವಾಗಿನ ಕಾಲಕ್ಕೆ ಸರ್ಕಾರಿ ಶಾಲೆಗಳಾದರೂ ಸಹಿತ ಸಾರ್ವಜನಿಕರ ಸಹಾಯ ಪಡೆದು ಅವುಗಳನ್ನು ಸ್ವಚ್ಛವಾಗಿ ಸುಂದರವಾಗಿ ಅದು ಆಟದ ಮೈದಾನ ಇರ್ಬೋದು, ಕೋಣೆಗಳಿರ್ಬೋದು, ಎಲ್ಲವನ್ನು ಮಾಡುವ ನಿಷ್ಠೆಯ ಸೇವೆಯನ್ನು ಮಾಡಿ ಸಾರ್ವಜನಿಕರ ಪ್ರಶಂಸೆಯನ್ನು ತಾವು ಎಲ್ಲೆಲ್ಲಿ ಕೆಲಸ ಮಾಡಿದರು ಅಲ್ಲೆಲ್ಲಿ ಪಡೆದು ಹೋದಂಥ ಜೀವ. ಆ ಭಾಳ ನಿಷ್ಠೆ ಸತ್ಯನಿಷ್ಠೆ ಇರೋದರಿಂದ ಅನೇಕ ರೀತಿಯ ತೊಂದರೆಗಳಿಗೂ ಅವರು ಸಿಕ್ಕಾಕ್ಕೋತಾರೆ. ಕೆಲವೊಮ್ಮೆ ಆ ಸತ್ಯನಿಷ್ಠೆಯನ್ನು ಪರೀಕ್ಷೆ ಮಾಡೋ ಅದರ ಸಲುವಾಗಿ ತೊಂದರೆ ಅನುಭವಿಸಿದಾಗ ಅದರ ಸಲುವಾಗಿ ಕೋರ್ಟಿಗೆ ಹೋಗಬೇಕಾಗುತ್ತೆ. ಮತ್ತು ಬೇರೆ ಹಿರಿಯರು ಬಂದು ಇಲ್ಲ ಅವ್ರ ಮೇಲೆ ನೀವು ಕೋರ್ಟಿಗೆ ಹೋಗಬೇಡ್ರಿ ಅಂಥೇಳಿ ಮತ್ತೆ ಹಿಂತಕ್ಕೋತಾರೆ. ಇಂಥದ್ದು ಒಂದು ಘಟನೆ ನಡೆದು ಬಿಟ್ಟದ. ಮುಂದೆ ಆಗಿದ್ದು ಅಕಸ್ಮಾತ್ ಅವರಿಗೆ 1959 ಕೇರಳದಲ್ಲಿ ಆ ಕಣ್ಣೂರು ಜಿಲ್ಲೆಯ ಆ ತುದಿ ಅಂಚಿನಲ್ಲಿ ಆನಂದಾಶ್ರಮ ಸ್ವಾಮಿ ರಾಮದಾಸ ಆ ತಾಯಿ ಹೆಸರೇನಾಗಿ ಆ ತಾಯಿ ಇರ್ತಾಳಲ್ಲ ಕೃಷ್ಣಾ ತಾಯಿ. ಆ ಕೃಷ್ಣಾ ತಾಯಿ ಅವ್ರು ನಡೆಸ್ತಾ ಇರ್ತಾರೆ. ಇವರಿಗೆ ಪರಿಚಯ ಆಗ್ತದೆ, ಅವರು ಭಕ್ತರಾಗಿ ಬಿಡ್ತಾರೆ. ಆನಂದಾಶ್ರಮ ಎಂಥೊಂದು ಶಾಂತವಾದ ವಾತಾವರಣ ಅದು ಅಂದರೆ ಆಶ್ಚರ್ಯ ಅನ್ನಿಸ್ತದೆ. ನಾನು ಮೊಟ್ಟ ಮೊದಲ ಬಾರಿ ಅವರನ್ನು ಭೇಟಿ ಆಗಲಿಕ್ಕೆ ಹೋದಾಗ ಕಾಸರಗೋಡು ಅವ್ರ ಮನೆಗೆ ಬರ್ತೇನೆ ಅಂತ ಹೇಳಿದ್ದೆ. ಸುಮಾರು 2010-11 ಇಲ್ಲ ನಾನು ಕಾಯಂಗಾಡಿನ ಆನಂದಾಶ್ರಮದಲ್ಲಿದ್ದೇನೆ ಅಂದರು. ಬರ್ಬೋದು ನೀವು ಇಲ್ಲಿಗೂ ಅಂತ ಹೇಳಿ ನೀವು ಬರ್ರಿ ದಯವಿಟ್ಟು ಅಂದ್ಬಿಟ್ರು.
ನಾನು ತಕ್ಷಣ ಅಲ್ಲಿಗೆ ಹೋಗೋದನ್ನು ನಿರ್ಣಯ ತಗೊಂಡು ನಾನು ಆ ಕಾಯಿಂಗಾಡಿನ ಆನಂದಾಶ್ರಮಕ್ಕೆ ಹೋದೆ. ಮುಂಜಾನೆ 6 ಗಂಟೆಗೆ ಮೂಡುಬಿದಿರೆ ಬಿಟ್ಟು 11:30 12 ಸುಮಾರಕ್ಕೆ ನಾನು ಅಲ್ಲಿ ಹೋದೆ. ನನ್ನ ಸಲುವಾಗಿ ಗೇಟ್ನೊಳಗೆ ಕಾಯ್ಕೋತ ಕೂತಿದ್ದರು ನರಸಿಂಹ ಭಟ್ರು. ಅದ್ಭುತ ಅನ್ನಿಸ್ತು. ಅಲ್ಲಿ ಪ್ರಾರ್ಥನಾ ನಡೆದಿತ್ತು. ಮುಂದೆ ಆ ಪ್ರಾರ್ಥನಾ ರೂಮ್ನಲ್ಲಿ ಪ್ರಾರ್ಥನಾ ನಡೆದಿತ್ತು. ಅದು ನೋಡಿ ಆಶ್ಚರ್ಯಪಟ್ಟು, ಎಂಥ ಸುಂದರವಾದ ಪ್ರಾರ್ಥನಾ ಮಂದಿರ. ಅಲ್ಲಿ ಭಾಗವಹಿಸಿ ಎಲ್ಲ ಮಾಡಿದೆ. ಊಟದ ಟೈಮ್ ಆಗಿಬಿಡ್ತು. ನಾನು ಅವರ ಜೊತೆ ಭೋಜನ ಶಾಲೆಗೆ ಹೋದೆ, ಊಟ ಮಾಡಿದೆ. ನಮ್ಮ ತಾಟನ್ನು ನಾವೇ ತೊಳೆದಿಟ್ಟು ಸ್ವಚ್ಛವಾಗಿ ನಾವು ಬಂದೆ. ಸಾಕಷ್ಟು ಸಮಯ ಅವ್ರ ಜೋಡಿ ಕಳೆದೆ. ಅವರು ಅಲ್ಲಿ ಒಂದು ಸಣ್ಣದಾದ 1 ರೂಮಿನ ಫ್ಲ್ಯಾಟ್ ಖರೀದಿ ಮಾಡಿದರು. ಅಲ್ಲಿ ಅವರ ಧರ್ಮಪತ್ನಿ ಗಂಗಾತಾಯಿಯವರು ಬಂದಿದ್ದರು. ನಮ್ಮ ಫ್ಲ್ಯಾಟಿಗೆ ಹೋಗೋಣ ಅಂಥೇಳಿ. ಪಾಪ ಅವ್ರ ಕಾಲು ನೋವು 1ನೇ ಫ್ಲೋರ್ಗಿತ್ತದು. ಆದರೂ ಅವ್ರಿಗೆ ಹತ್ತಿದ್ರು, ನಾನು ಹತ್ತಿ ಹೋದೆ. ಅವರಿಬ್ಬರಿಗೂ ಎದುರು ನಿಲ್ಲಿಸಿ ಏನೋ ತಂದಂಥ ಹಣ್ಣು ಪುಷ್ಪಗಳನ್ನು ಕೊಟ್ಟು ನಮಸ್ಕಾರ ಮಾಡಿ, ಫಲಗಳನ್ನು ಕೊಟ್ಟು ನಮಸ್ಕಾರ ಮಾಡಿದೆ ಆ ಮಹಾನ್ ಪುರುಷರಿಗೆ, ಆ ಇಬ್ಬರು ದಂಪತಿಗಳಿಗೆ ನಮಸ್ಕಾರ ಮಾಡಿ ಸಾಕಷ್ಟು ಒಂದು ತಾಸು ಹರಟಿ ಹೊಡೆದು ನಂತರ ನಾನು ಮರಳಿ ನಾನು ಕೆಳಗಿಳಿದು ಬರಬೇಡ್ರಿ ಅಂತ ಹೇಳಿದೆ. ಪಾಪ ಅವ್ರಿಗೆ ಭಾಳ ಕಾಲು ನೋವಿನ ತೊಂದರೆ ಭಾಳ ಇತ್ತು. NCC ಮತ್ತು ಸ್ಕೌಟ್ ಆಫೀಸರ್ ಆದಾಗ ಕಾಲು ನೆಲಕ್ಕೆ ಫಟಾಫಟ್ ಬಡಿದು ಮಂಡಿ ನೋವು ವಯಸ್ಸಿಗಾದಂಗೆ ಬಂದುಬಿಡ್ತಾವಂತು. ಹಾಗೆ ಆಗಿಬಿಟ್ಟಿತ್ತು ಅವ್ರಿಗೆ. ಮತ್ತು ಅಲ್ಲಿದ್ದನ್ನು ನಮಸ್ಕಾರ ಮಾಡಿ ನಾನು ವಾಪಸ್ಸಾದೆ. ಆ ಆಶ್ಚರ್ಯ ಅನ್ನಿಸ್ತಂದ್ರೆ ಆ ಗಂಗಾತಾಯಿ ಅವರ ಹೆಂಡತಿ, ಆ ತಾಯಿ ಸ್ವತಃ ಆ ಆಶ್ರಮದಲ್ಲಿ ಬೆಳೆದು ಬಂದ ಬಾಲಕಿ. ಆಕೆಯನ್ನು ಅಲ್ಲಿಯೇ ನೋಡಿದಂಥ ಅವರು ತಾವೇ ಕೇಳಿಕೊಂಡು, ತಮ್ಮ ಹಿರಿಯರೊಂದಿಗೆ ಹೋಗಿ ತಾವೇ ಕೇಳಿಕೊಂಡು ಆಕೆಯನ್ನು ಲಗ್ನ ಮಾಡ್ಕೋತಾರೆ. ಒಂದು ಸಣ್ಣ ರೂಮಿನಲ್ಲಿ ಅತ್ಯಂತ ಸರಳವಾಗಿ ಲಗ್ನ ಆಗ್ತದೆ. ಆ ತಾಯಿ ಎಷ್ಟೊಂದು ವಿಶಾಲವಾದ ಮನೋಧರ್ಮದವಳಿದ್ಲು ಅಂದರೆ ಇವ್ರ ಜೊತೆ ಬರ್ತಾರೆ. ಅವತ್ತು ಲಗ್ನ ಆದ ದಿವಸ ಕೆಲವರು ಬಂಧು ಬಾಂಧವರೆಲ್ಲ ಸೇರ್ತಾರೆ. ಇವರು ಗಂಡ ಹೆಂಡತಿಯ ಕೈಯಲ್ಲಿ ಸ್ವಲ್ಪ ಹಣವನ್ನು ಕೊಡ್ತಾರೆ. ಆ ತಾಯಿ ಹೇಳ್ತಾಳೆ, ನಾವಿಬ್ಬರು ನಂದೊಂದು ವಿನಂತಿ ಅದ ಅಂತ ಹೇಳ್ತಾಳೆ. ಏನು ಒಂದು, ಇವತ್ತೇನು ನಮಗೆ ಬಂದಿದೆಯಲ್ಲ ಈ ಹಣ, ಈ ಸಂಪತ್ತನ್ನು ನಮ್ಮ ಈ ಆನಂದಾಶ್ರಮಕ್ಕೆ ಅಂದರೆ ನಮ್ಮ ಸ್ವಾಮಿ ರಾಮದಾಸ್ ಅವರ ಪದಗಳಿಗೆ ಅರ್ಪಿಸಿ ಬಿಡೋಣ ಅಂತ ಹೇಳ್ತಾರೆ. ಅದ್ಭುತವಾದ ತ್ಯಾಗದ ಒಂದು ಪಾಠವನ್ನು ನನ್ನ ಹೆಂಡತಿಯಿಂದ ನನ್ನ ಲಗ್ನವಾದ ದಿವಸ ನಾನು ಕಲಿತೆ ಅಂಥೇಳಿ ಶ್ರೀ ನರಸಿಂಹ ಭಟ್ಟರು ದಾಖಲಿಸಿದ್ದಾರೆ. ಎಷ್ಟೊಂದು ಅದ್ಭುತವಾದ ಒಂದು ಅಪೂರ್ವವಾದ ಒಂದು ಪ್ರಸಂಗ ಇದು ಅಂತ ಹೇಳ್ತೇನೆ. ನಾಳೆ ಮತ್ತೊಮ್ಮೆ ಇನ್ನಷ್ಟು ನಿವೇದನೆಯನ್ನು ಮುಂದುವರಿಸ್ತೇನೆ. ನಮಸ್ಕಾರ.